ಹಲೋ ಗೈಸ್, ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಪಾಪ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ. ಅದನ್ನೆಲ್ಲ ನೋಡಿಬಿಟ್ಟು ಏನ್ರಿ ಯಾಕ್ರಿ ಇಷ್ಟೆಲ್ಲ ಸುಳ್ಳು ಹೇಳಿದ್ರಿ, ಮೋಸ ಮಾಡಿದ್ರಿ ಅಂತ ಹೇಳಿ ಜೋರಾಗಿ ಕೇಳ್ತಾ ಇರ್ತಾರೆ. ಆಗ ಅವ್ರು ಏನು ಮಾತಾಡ್ದೇನೆ ಕಾಂತಲಕ್ಷ್ಮಿ ನಿಂತಿರ್ಬೇಕಿದ್ರೆ, ಸುಮ್ಮನೆ ನಿಂತಿದೆಯಲ್ಲೇ, ಬಾಯ್ಬಿಟ್ಟು ಮಾತಾಡು, ಇಷ್ಟಕ್ಕೆಲ್ಲ ಕಾರಣ ನನ್ನ ದುರಾಸೆ ಅಂತ ಹೇಳು ಸ್ವಾಮಿ. ಇವಳು ಶ್ರೀಮಂತರ ಮನೆಗೆ ಬಡವಾಗಿರೋ ನಾವು ಶ್ರೀಮಂತರ ಮನೆಗೆ ಸೊಸೆ ಮಾಡಿಕೊಡ್ಬೇಕು ಅನ್ನೋ ಒಂದೇ ಒಂದು ಹಠದಿಂದ ಇಷ್ಟೆಲ್ಲ ಮಾಡಿಬಿಟ್ಟಿದ್ದಾಳೆ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಇವಳು ಮಾಡಿರೋ ಈ ಕೆಲಸದಿಂದ ನಿಮ್ಮೆಲ್ಲರ ಮುಂದೆನೂ ಕೂಡ ನಾವು ಈ ಪರಿಸ್ಥಿತಿನಲ್ಲಿ ಬಂದು ನಿಂತಿದ್ದೀವಿ ಅಂತ ಹೇಳಿದಾಗ, ನಿಮಗೆ ಈ ಪರಿಸ್ಥಿತಿ ಬಂದು ನಿಂತಿರೋದು ತಪ್ಪೇನೂ ಅಲ್ಲ, ಯಾಕಂದರೆ ತಪ್ಪು ಮಾಡಿರೋದು ನೀವು. ಆದರೆ ಇಷ್ಟು ಜನಗಳ ಮುಂದೆ ನಮ್ಮನ್ನು ವಿತ್ಲಾಗಿ ನಿಲ್ಲಿಸೋದಕ್ಕೆ ಹೇಗ್ರಿ ಮನ್ಸು ಬಂತು ನಿಮಗೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ನೋಡಿ, ಈ ರೀತಿಯೆಲ್ಲ ಮಾತಾಡೋದಕ್ಕೆ ನಾಚಿಕೆ ಆಗಬೇಕು ನಿಮಗೆ. ಇಷ್ಟೆಲ್ಲ ದೊಡ್ಡ ಮೋಸ ಮಾಡಿದ್ದೀರಾ. ಅಷ್ಟಕ್ಕೂ ಮೋನಿಕಾ ಎಲ್ಲಿ ಅಂತ ಹೇಳಿದಾಗ, ಮೋನಿಕಾ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಓಡೋಗಿದ್ದಾಳೆ ಅಂತ ಹೇಳ್ತಾರೆ. ಏನೋ ಮೋನಿಕಂಗೆ ಮದುವೆ ಇಷ್ಟ ಇಲ್ಲದೇನೆ ಓಡೋಗಿದ್ದಾಳ? ಸಾಧ್ಯನೇ ಇಲ್ಲ. ಅವಳು ಮದುವೆ ಇಷ್ಟ ಅಂತ ನನ್ನ ಹತ್ರನೇ ಹೇಳಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಆದರೂ ಕೂಡ ಅವನಿಗೆ ಗೊತ್ತಿರೋದಿಲ್ಲ ಗೌರಿ ಮಾತು ಹೇಳಿರ್ತಾಳೆ ಅಂತ ಹೇಳ್ಬಿಟ್ಟು. ಮೋನಿಕಾನೇ ಹೇಳಿದ್ದಾಳೆ ಅಂತ ಹೇಳ್ಬಿಟ್ಟು ಫುಲ್ ಖುಷಿಯಾಗಿ, ಇಲ್ಲ ಅವಳಿಗೆ ಈ ಮದುವೆ ಇಷ್ಟನೇ, ಹಾಗಿದ್ರ ಮೇಲೆ ಮದುವೆ ಇಷ್ಟ ಇಲ್ಲ ಅಂತಂದರೆ ಅವಳು ಯಾಕೆ ಮಂಟಪದವರೆಗೂ ಬರ್ತಿದ್ಲು ಅಂತ ಹೇಳಿ ಕೇಳ್ತಾನೆ. ಯಾರ ಹತ್ರನೂ ಉತ್ತರ ಇಲ್ಲದೆ ಸುಮ್ಮನೆ ನಿಂತಿರ್ತಾರೆ. ನೋಡಿ, ಇಷ್ಟಕ್ಕೆಲ್ಲ ಕಾರಣ ಆಗಿರೋ ನಿಮ್ಮನ್ನು ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದಾಗ, ಏನು ಮಾಡೋದಕ್ಕಾಗುತ್ತೆ ನಿನ್ನ ಕೈಯಲ್ಲಿ? ಇಷ್ಟು ದೊಡ್ಡ ನಾಟಕ ಆಡ್ಕೊಂಡು ಬಂದಿದ್ರು ಕೂಡ ನಮಗೆ ಒಂದು ಸ್ವಲ್ಪನೂ ಕೂಡ ಅನುಮಾನ ಬರದೇ ಇರೋ ಥರ ಮಾಡಿದ್ದಾರೆ. ಇನ್ನೂ ನಮ್ಗೇನು ಮಾಡೋದಕ್ಕಾಗುತ್ತೆ? ಆದರೆ ಕೊನೆಯದಾಗಿ ನಮ್ಮ ಮರ್ಯಾದೆನ ಮಾತ್ರ ತೆಗ್ಬಿಟ್ರು ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾರೆ. ಅಲ್ಲ, ನೀವಿಷ್ಟೆಲ್ಲ ಮಾಡಿದರೂ ಕೂಡ ಹೇಗೆ ನಿಂತಿದ್ದೀರಾ? ನಿಮಗೆ ಹೇಗೆ ನಿಂತ್ಕೋಬೇಕು, ಹೇಗಿರಬೇಕು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ. ಯಾಕಂದರೆ ನಮಗೆ ಪರಿಚಯ ಆದಾಗಿಂದ ಬರೀ ಹೇಳಿರೋದು ನೀವು ಸುಳ್ಳು ಮೋಸ ನಾಟಕದೇ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಪಾಪ ಇವ್ರನ್ನೂ ಬೇಜಾರು ಮಾಡಿಕೊಂಡು ಅಳ್ತಾ ನಿಂತಿರ್ತಾನೆ. ಕಾಂತಲಕ್ಷ್ಮಿನೂ ಕೂಡ ಹತ್ಕೊಂಡು ನಿಂತಿರ್ತಾಳೆ. ಆದರೂ ಕೂಡ ಗೌರಿ ಏನು ಮಾತಾಡದೆ ಸುಮ್ಮನೆ ಹಾಗೆ ಕೂತಿರ್ತಾಳೆ. ನೋಡಿ, ಇಷ್ಟಕ್ಕೆಲ್ಲ ಕಾರಣ ಆಗಿರೋದು ನಿಮ್ಮ ಅಸಹಾಯಕತೆ. ನಿಮ್ಮ ಬಡವರ ಮನೆ ಹೆಣ್ಮಕ್ಳನ್ನ ಶ್ರೀಮಂತ ಮನೆ ಕೊಡಬೇಕು ಅನ್ನೋದಲ್ಲ, ಹೆಂಡ್ತಿನ ಸರಿಯಾಗಿ ಅದ್ಬಸ್ಕಲ್ಲಿ ಇಟ್ಕೊಳ್ಳೋಕ್ಕಾಗದೇ ಇರೋವಂತಹ ಅಂಥವ್ರು ನೀವು ಅಂತ ಹೇಳಿದಾಗ, ಅಯ್ಯೋ ಯಾಕೆ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ? ನೋಡಿ, ದಯವಿಟ್ಟು ಇವಾಗ ಆಗಿರೋದಾಗಿದೆ, ದಯವಿಟ್ಟು ನನ್ನ ಮಗಳಿಗೆ ಜೀವನ ಹಾಳಾಗೋ ಥರ ಮಾಡಬೇಡಿ, ಒಂದೇ ಒಂದು ಅವಕಾಶ ಕೊಡಿ ಅಂತ ಹೇಳಿದಾಗ, ನೋಡು ಕಾಂತಲಕ್ಷ್ಮಿ, ನೀನು ಮುಂಚೆನೇ ಬಂದು ನಾವು ಬಡವರು ಅಂತ ಹೇಳಿದ್ರು ಕೂಡ ನಾವು ಈ ಮದುವೆಗೆ ಒಪ್ಕೋತಾ ಇದ್ವೋ ಏನೋ, ಆದರೆ ನೀನು ಮಾಡಿರೋಂಥ ಮೋಸ ಇದೆಯಲ್ಲ, ಇದನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸೋದಕ್ಕಾಗೋದಿಲ್ಲ. ನಮಗೆ ನಮ್ಮ ಮೊಮ್ಮಗನಿಗೆ ಒಂದು ಸಂಪ್ರದಾಯಸ್ಥರು ಮನೆಯಿಂದ ಒಂದು ಹೆಣ್ಣನ್ನು ತರಬೇಕು ಅನ್ನೋದು ಆಸೆ ಆಗಿತ್ತು. ಈ ಶ್ರೀಮಂತರು ಬಡವರು ಅನ್ನೋದು ನಮಗೆ ಅವಶ್ಯಕತೆನೇ ಇರ್ತಿಲ್ಲ. ಅವತ್ತೇ ನೀವೆಲ್ಲ ನಿಜ ಹೇಳಿತ್ತು ಅಂತಂದರೆ ಈ ಮದುವೆ ಇವತ್ತು ಅದ್ದೂರಿಯಾಗಿ ನಡೀತಾ ಇತ್ತು. ಆದರೆ ನೀವು ಮಾಡಿದ್ದು ಮೋಸ. ಮೋನಿಕನ ತೋರಿಸಿ ಗೌರಿನ ಮದುವೆ ಮಾಡೋ ಥರ ಪರಿಸ್ಥಿತಿಗೆ ತಂದಿಟ್ಟಿದ್ದೀರಾ. ನಿಮ್ಮ ಯಾರನ್ನೂ ನಾನು ಸುಮ್ಮನೆ ಬಿಡೋದಿಲ್ಲ. ನಿಮ್ಮಂಥ ಕೈಲಾಗದೇ ಇರೋ ಗಂಡಸ್ರು ಇರೋದ್ರಿಂದನೇ ಕಣ್ರಿ ಇವತ್ತು ಇಷ್ಟೆಲ್ಲ ಆಗ್ತಾ ಇರೋದು. ನಾವು ಇಷ್ಟು ಜನಗಳ ಮುಂದೆ ಕೈ ಕೊಟ್ಕೊಂಡು ನಿಂತ್ಕೊಳ್ಳೋ ಥರ ಆಗಿರೋದು ಅಂತ ಹೇಳಿ ಅವ್ರ ಮಾವ ಕೂಡ ಬೈತಾ ಇರ್ತಾರೆ. ಈಗ ದೀನ ಬಂದು ಫ್ಯಾಮಿಲಿನಲ್ಲಿ ಹುಡುಗಿನೇ ಬದಲಾವಣೆ ಆಗಿದ್ದಾಳೆ, ಹುಡುಗಿ ಜಾಗ ಬದಲಾಗಿದೆ, ಹುಡುಗಿನೂ ಕೂಡ ಬದಲಾಗಿದ್ದಾಳೆ. ಏನು ಮಾತಾಡದೆ ನಿಂತಿರುವಂತಹ ಈ ದೀನ ಬಂದು ಮೌನಕ್ಕೆ ಉತ್ತರ ಏನು ಅಂತ ಹೇಳಿ ಕಾದು ನೋಡಬೇಕಾಗಿದೆ ಅಂತ ಹೇಳಿ ನ್ಯೂಸರು ಕೂಡ ಒಬ್ರಿಗೊಬ್ರು ಮಾತಾಡ್ತಾ ಇರ್ತಾರೆ. ಅದಾದಮೇಲೆ ಈ ಕಡೆ ಗೌರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ನೀನು ನಿನ್ನ ಹೆಂಡ್ತಿನ ಹದ್ಬಸ್ತಲ್ಲಿ ಇಟ್ಕೊಂಡಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಿಮ್ಮ ಇಡೀ ಕುಟುಂಬನೇ ಫ್ರಾಡು. ನೀನು ಅವಳು ಹೇಳ್ದಂಗೆಲ್ಲ ಕೇಳ್ಕೊಂಡು ನಿಂತಿರೋ ದೊಡ್ಡ ಫ್ರಾಡು. ಅವಳು ಬೇಕಾಗಿರೋ ಥರ ನಡ್ಕೋತಾ ಇರೋಳು, ಅವಳು ದೊಡ್ಡ ಫ್ರಾಡು. ಇನ್ನು ಹುಡ್ಸಿರೋ ಮಕ್ಕಳು ಫ್ರಾಡ್ ಮೇಲೆ ಫ್ರಾಡು. ಅಷ್ಟಿಲ್ದೇ ಬಂದಿಲ್ಲ, ಆರಾಮಾಗಿ ಕೂತ್ಕೊಂಡ್ಬಿಡ್ತಾರ. ನಿನ್ನಂಥ ಕೈಲಾಗ್ದೋನು ಅಸಮರ್ಥ ಅಂತ ಹೇಳಿ ಹೇಳ್ಬಿಡ್ತಾರೆ. ಆಗ ಪಾಪ ಗೌರಿಗೆ ತುಂಬಾ ಕೋಪ ಬಂದುಬಿಡುತ್ತೆ. ನಿಲ್ಲಿಸಿ ಅಂತ ಹೇಳಿ ಕೋಪ ಮಾಡಿಕೊಂಡು ಮಂಟಪದಿಂದ ಎದ್ದು ಬರ್ತಾಳೆ. ನಮ್ಮಪ್ಪ ಅಸಮರ್ಥ ಅಲ್ಲ, ಅಸಹಾಯಕ. ನಮ್ಮಪ್ಪ ಯಾವತ್ತೂ ಕೂಡ ನನ್ನ ಬಡವ ಅಂತ ಹೇಳಿ ತನ್ನ ಮಕ್ಕಳನ್ನ ಯಾವತ್ತೂ ಕೂಡ ಹೇಗೆ ಬೇಕೋ ಹಾಗೆ ನೋಡ್ಕೊಂಡವರಲ್ಲ. ತನ್ನ ಮಕ್ಕಳನ್ನ ಮಹಾರಾಣಿಯರ ಥರ ನೋಡ್ಕೊಂಡಿರೋರು. ಅವರಿಗೆ ಯಾವುದೇ ರೀತಿ ತೊಂದರೆ ಆದರೂ ಕೂಡ, ಎಷ್ಟೇ ಕಷ್ಟ ಇದ್ದರೂ ಕೂಡ, ನಾವು ಬಡತನದಲ್ಲೇ ಇದ್ದರೂ ಕೂಡ ನಮ್ಮನ್ನೆಲ್ಲ ರಾಣಿರ ಥರ ನೋಡ್ಕೊಂಡಿದ್ದಾರೆ. ಅಂಥದ್ರಲ್ಲಿ ನಿಮ್ಮ ಈ ಶ್ರೀಮಂತಿಕೆಗೋಸ್ಕರ ನಮ್ಮಪ್ಪ ನಮ್ಮ ಜೀವನನ ಹಾಳು ಮಾಡೋದಕ್ಕೆ ಅವ್ರು ತಯಾರಾಗಿರ್ತಾರ. ನಮ್ಮ ಅಪ್ಪಂಗಿರೋದು ಅಸಮರ್ಥತನ ಅಲ್ಲ, ಅಸಹಾಯಕತನ. ಅಮ್ಮ ಇವ್ರ ಪ್ರೀತಿನ ಬಂಡವಾಳ ಮಾಡಿಕೊಂಡು ನಾನು ಏನಾದರೂ ಮಾಡ್ಕೋತೀನಿ ಅಂತ ಹೆದರಿಸಿದಾಗ ಪ್ರೀತಿ ಕಟ್ಬಿದ್ದು ಇದಕ್ಕೆಲ್ಲ ಒಪ್ಕೊಂಡಿರೋದು. ನಮ್ಮಪ್ಪ ಬಡವನೇ ಇರ್ಬೋದು, ಆದರೆ ಬೇರೆಯವ್ರ ದುಡ್ಡಿಗೆ ಕೈ ಚಾಚಬೇಕು, ಆಸೆ ಪಡಬೇಕು ಅನ್ನೋ ಬುದ್ಧಿ ಯಾವತ್ತೂ ಇಲ್ಲ. ನಮ್ಮ ಅಪ್ಪಂಗೆ ಶ್ರೀಮಂತಿಕೆ ಏನು ಗೊತ್ತಾ? ನಮ್ಮ 3 ಜನ ಹೆಣ್ಮಕ್ಳದ್ದು ನಗು. ಈ ಗೌರಿ ಅನ್ನೋ ಪ್ರಪಂಚಕ್ಕೆ ಅವರೇ ದೇವರಾಗಿ ಕಾಪಾಡಿಕೊಂಡು ಕೈ ಹಿಡ್ಕೊಂಡು ನಡೆಸ್ಕೊಂಡು ಬರ್ತಾ ಇರೋದು. ನಾವು ಮಣ್ಣಿನ ಗೊಂಬೆ ಮಾಡೋರೇ ಇರ್ಬೋದು, ಬಡವರೇ ಇರ್ಬೋದು, ಆದರೆ ಬೇರೆಯವ್ರ ಆಸೆಗೆ, ಬೇರೆಯವರ ದುಡ್ಡಿಗೆ ಯಾವತ್ತೂ ಆಸೆ ಪಟ್ಟಿರೋವಂಥವ್ರಲ್ಲ. ಅಷ್ಟೊಂದು ದುರಾಸೆನ ನಮಗಿಲ್ಲ ಅಂತ ಹೇಳಿದಾಗ, ದುರಾಸೆ ಏನು, ನೀತಿ ಬೋಧನೆ ಏನು ಅನ್ನೋದು ಇವಾಗ ನೀನು ಮಾತಾಡ್ತಾ ಇದೆಯಲ್ಲ, ಇದರಲ್ಲೇ ಗೊತ್ತಾಗ್ತಾ ಇದೆ.
ನಿನ್ನಂತೋಳನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದಾಗ, ನೋಡು ನಾನು ನಿಮಗೆಲ್ಲ ಮೋಸ ಮಾಡಬೇಕು ಅಂತ ಇತ್ತು ಅಂತ ಅಂದಿದ್ರೆ ನಾನು ಈ ಮಂಟಪದಲ್ಲಿ ಕೂತ್ಕೊಂಡು ನಿನ್ನ ಹತ್ರ ತಾಳಿ ಕಟ್ಟಿಸ್ಕೋಬೋದಾಗಿತ್ತು. ನಾನು ಪರ್ದನೆ ಸರಿಸದೇ ಇದ್ದರೂ ಕೂಡ ಏನೂ ಆಗ್ತಿರ್ಲಿಲ್ಲ. ಆದರೆ ನನಗೆ ಈ ಮಂಟಪದಲ್ಲಿ ಎಲ್ಲರೂ ನಂಬಿಕೆನ ಉಳಿಸ್ಕೊಳ್ಳೋದು ಬೇಕಾಗಿತ್ತು. ಆ ದೇವ್ರ ಸಾಕ್ಷಿಗೆ ನಾನು ನಂಬಿಕೆ ಇರಬೇಕಾಗಿತ್ತು. ಆ ದೇವತೆಗಳ ಆಶೀರ್ವಾದ, ಇಲ್ಲಿ ಬಂದಿರೋ ಹಿರಿಯರ ಆಶೀರ್ವಾದ ಯಾವುದಕ್ಕೂ ಕೂಡ ನಂಬಿಕೆ ಉಳಿಸ್ಕೊಳ್ದೇ ಇರೋಂತಹ ಅಂಥ ಹುಡುಗಿ ನಾನು ಆಗಬಾರ್ದು ಅಂತಲೇ ನಾನು ಸತ್ಯ ಏನಿದೆ ಅದನ್ನು ಒಪ್ಕೊಳ್ಳೋದಕ್ಕೆ ಅಂತ ಬಂದಿರೋದು. ಹೌದು, ನನ್ನ ಗೌರಿ ಯಾವತ್ತೂ ಕೂಡ ಯಾರಿಗೂ ಮೋಸ ಮಾಡಿದವಳಲ್ಲ, ಒಂದು ಸುಳ್ಳು ಕೂಡ ಹೇಳಿರೋಳಲ್ಲ. ಈ ಕಾಂತ ಮಾಡಿರೋ ತಪ್ಪಿಗೆ ನನ್ನ ಮಗು ಬಂದು ಶಿಕ್ಷೆ ಅನುಭವಿಸ್ತಾ ಇದೆ. ಇದರಲ್ಲಿ ಗೌರಿದು ಯಾವುದೇ ತಪ್ಪಿಲ್ಲ. ಹೌದೌದು, ಈ ರೀತಿ ಬೋಧನೆ ಮಾಡೋದಕ್ಕೆ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿದಾಗ, ಹೌದಪ್ಪ, ಆ ಮೋನಿಕಾ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನ ಮಗಳು ಅಲ್ಲಿ ಕೂತಿದ್ದು ಅಂತ ಹೇಳಿದಾಗ, ಅಕ್ಕ ಬರ್ತಾಳೆ ಅನ್ನೋ ನಂಬಿಕೆ ಮೇಲೇ ನಾನು ಅಲ್ಲಿ ಕೂತಿದ್ದು. ಅವಳು ಬಂದಮೇಲೆ ನನ್ನ ಜಾಗ ಬದಲಾಗತ್ತೆ ಅಂತಲೇ ನಾನು ಅಲ್ಲಿ ಕೂತಿದ್ದು. ನಿನ್ನನ್ನು ಮದುವೆ ಆಗಬೇಕು ಅಂತ ಏನೂ ಅಲ್ಲ. ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಮದುವೆ ಆಗ್ತೀನ? ಒಂದು ಹೆಣ್ಣಿಗೆ ಗೌರವ ಕೊಡೋದಾಗಲಿ, ಅವ್ರ ಕೆಲಸಕ್ಕೆ ಗೌರವ ಕೊಡೋದಾಗದೇ ಇರೋಂತಹ ನಿನ್ನಂಥ ವ್ಯಕ್ತಿತ್ವ ಇರೋನ್ನ ನಾನು ಮದುವೆ ಆಗ್ತೀನ? ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ನಿನ್ನನ್ನು ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಏನಾದರೂ ಮಂಡಿ ಊರಿ ಬೇಡ್ಕೊತಾ ಇದ್ದೀನ? ನಮ್ಮ ಇಡೀ ಫ್ಯಾಮಿಲಿಗೆ ಮೋಸ ಮಾಡಿರೋ ನಿಮ್ಮೆಲ್ಲರ ಫ್ಯಾಮಿಲಿನೂ ಕೂಡ ಜೈಲಿಗೆ ಕಳಿಸ್ತೀನಿ. ಮಾವ, ನಿನ್ನ ಮಗಳು ಮದುವೆ ಮಾಡಿಕೊಡು ಅಂತ ಕೇಳೋದಕ್ಕೆ ನಾನು ಬಂದಿಲ್ಲ ಅಂತ ಹೇಳಿ ಅಲ್ಲಿಂದ ಅವನು ಹೋಗ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಮೋನಿಕಾ ಮತ್ತು ಅನಿಕೇತ್ ಇಬ್ಬರು ಕೂಡ ರೂಮಲ್ಲಿ ಇರ್ತಾರೆ. ಡ್ಯಾನ್ಸ್ ಮಾಡ್ಕೊಂಡು ಹಾಗೆ ಮುತ್ಕೊಡೋದಕ್ಕೆ ಹೋಗ್ತಾನೆ. ಅನಿಕೇತ್, ಇದೆಲ್ಲ ಬೇಡ, ಮದುವೆ ಆದಮೇಲೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ, ಅಯ್ಯೋ ನೀನು ನನ್ನವಳು, ನನ್ನ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಈ ರೀತಿ ಮಾಡಿದೆ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಬಿಡು ಅಂತ ಹೇಳಿದಾಗ, ಅಯ್ಯೋ ಹಾಗೆಲ್ಲ ಏನೂ ಇಲ್ಲ, ನೀನೇ ನನ್ನ ಪ್ರಪಂಚ. ಆದರೆ ಅಂತ ಹೇಳಿದಾಗ, ಮತ್ತೇನು, ನಾವಿಬ್ಬರು ಒಂದಾದರೆ ಏನು ತಪ್ಪು ಅಂತ ಹೇಳಿ ಹಾಗೆ ಅವನು ಕೂಡ ಮುತ್ಕೊಟ್ಕೊಂಡು ಮಂಚದ ಮೇಲೆ ಕೂತಿರ್ತಾರೆ. ಈ ಕಡೆ ನೋಡಿದ್ರೆ ಇವನು ಮದುವೆ ಆಗಲ್ಲ ಅಂತ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಅವ್ರ ತಾತ ಬಂದುಬಿಟ್ಟು, ವಿವೇಕ್ ಒಂದು ನಿಮಿಷ ನಿಂತ್ಕೊ, ಇವತ್ತು ನಿನ್ನ ಜಾತಕದಲ್ಲಿ ಮದುವೆ ಆಗಿಲ್ಲ ಅಂತಂದರೆ ಇಡೀ ನಿನ್ನ ಜೀವನದಲ್ಲಿ ಯಾವತ್ತೂ ಮದುವೆ ಆಗೋದಕ್ಕಾಗೋದಿಲ್ಲ. ನೀನು ಮದುವೆ ಆಗಲೇಬೇಕು, ನಂಗೆ ಮಾತು ಕೊಡು ಅಂತ ಹೇಳಿ ಅವ್ರ ತಾತ ಕೂಡ ಮಾತು ಕೊಡಿಸ್ಕೊಂಡ್ಬಿಡ್ತಾರೆ, ತುಂಬ ಹಿಂಸೆ ಮಾಡಿ. ಈ ಕಡೆ ಅವರ ಅಪ್ಪ, ಗೌರಿ ಇವತ್ತು ನೀನು ಮದುವೆ ಆಗಿಲ್ಲ ಅಂದರೆ ಇಡೀ ಜನ್ಮದಲ್ಲಿ ಮದುವೆ ಆಗೋದಕ್ಕಾಗೋದಿಲ್ಲ. ನೀನು ಎಲ್ಲ ಮದುವೆ ಶಾಸ್ತ್ರಗಳು ಆಗಿದೆಯಮ್ಮ, ದಯವಿಟ್ಟು ಒಪ್ಕೊ ಅಂತ ಹೇಳಿ ಗೌರಿನೂ ಕೂಡ ಒಪ್ಪಿಸ್ಬಿಡ್ತಾರೆ. ಈ ಕಡೆ ಗೌರಿ ಮತ್ತು ವಿವೇಕ್ ಇಬ್ಬರು ಕೂಡ ಒಬ್ರಿಗೊಬ್ರು ಇಷ್ಟ ಇಲ್ಲ ಅಂದರೂ ಕೂಡ ಕೋಪ ಮಾಡಿಕೊಂಡೆ ಮದುವೆಗೆ ಮನೆಯವರು ಒತ್ತಾಯಕ್ಕೆ ಒಪ್ಕೊಂಡಿರ್ತಾರೆ. ಅದಾದಮೇಲೆ ಮನೆಯವರೆಲ್ಲರೂ ಕೂಡ ಇಷ್ಟ ಇಲ್ಲ ಅಂದರೂ ಕೂಡ ಬೇಜಾರು ಪಡ್ಕೊಂಡೆ ಈ ಮದುವೆನ ಮಾಡ್ತಾರೆ. ವಿವೇಕ್ ಅವ್ರ ತಾತಂಗೆ ಇವತ್ತು ಮದುವೆ ಆಗಲೇಬೇಕು ಅನ್ನೋ ಒಂದೇ ಒಂದು ಹಠಕ್ಕೆ ವಿವೇಕ್ಗೆ ಮದುವೆ ಮಾಡಿಸಿರ್ತಾರೆ. ಇದಿಷ್ಟು ಗುರುವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.